ನಮಸ್ಕಾರ ಸ್ನೇಹಿತರ, ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಹೊಸ ವರ್ಷಕ್ಕೆ ಜನವರಿಯಿಂದಾಗಿ ಪಿಂಚಣಿಯನ್ನು ಡಬಲ್ ಮಾಡಲಾಗ್ತಾ ಇದೆ. ಹೌದು, ಬರೀ ರಾಜ್ಯ ಸರ್ಕಾರದಿಂದ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದಿಂದನೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಹಿರಿಯ ನಾಗರಿಕರಿಗೆ, ವಿಧವಾ ಮಹಿಳೆಯರಿಗೆ, ಅಂಗವಿಕಲರಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡಲಾಗ್ತಾ ಇದೆ. 900ಕ್ಕಿದ್ದಂತಹ ಪಿಂಚಣಿ 2200ಕ್ಕೂ ಕೂಡ ಏರಿಕೆ ಆಗುತ್ತೆ. 1500ಕ್ಕೂ ಕೂಡ ಏರಿಕೆ ಆಗುತ್ತೆ. ಎಷ್ಟಕ್ಕೆ ಏರಿಕೆ ಆಗ್ತಾ ಇದೆ? ಹಿರಿಯ ನಾಗರಿಕರಿಗೆ ಎಷ್ಟು ಏರಿಕೆ ಆಗ್ತಾ ಇದೆ, ಅಂಗವಿಕಲರಿಗೆ ಎಷ್ಟು ಏರಿಕೆ ಆಗ್ತಾ ಇದೆ, ವಿಧವಾ ಮಹಿಳೆಯರಿಗೆ ಎಷ್ಟು ಏರಿಕೆ ಆಗ್ತಾ ಇದೆ, ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಬಹಳಷ್ಟು ಪಿಂಚಣಿದಾರರನ್ನು, ಲಕ್ಷಾಂತರ ಪಿಂಚಣಿದಾರರನ್ನು ಈ ಪಿಂಚಣಿ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ, ತೆಗೆಯಲಾಗ್ತಾ ಇದೆ. ಪ್ರತಿಯೊಂದು ಸ್ಕೀಮ್ಸ್ಗಳಲ್ಲಿ ವೆರಿಫಿಕೇಷನ್ ಆಗ್ತಾ ಇದೆ. ಅದರಲ್ಲಿ ಎಲಿಜಿಬಲ್ ಇದ್ದಂಥವರು ಕೂಡ ಸಾಕಷ್ಟು ಜನರನ್ನು ಹೊರಗಿಡಲಾಗ್ತಾ ಇದೆ. ಅದಕ್ಕೆ ಕಾರಣ ಏನು, ಅದನ್ನು ನೀವು ಮತ್ತೆ ಸರಿಪಡಿಸ್ಕೊಂಡು ನೀವು ದುಡ್ಡನ್ನು ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಎಲ್ಲವನ್ನೂ ಕೂಡ ನಾನು ತಿಳಿಸಿಕೊಡ್ತೇನೆ. ಪ್ರತಿಯೊಬ್ಬ ಪಿಂಚಣಿದಾರರು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು. ಅದರಲ್ಲಿ ಹಿರಿಯ ನಾಗರಿಕರಿಗಂತೂ ರಾಜ್ಯ ಸರ್ಕಾರದಿಂದ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಹಿರಿಯ ನಾಗರಿಕರಿಗೆ CM ಸಿದ್ದರಾಮಯ್ಯನವರೇ ಸ್ವತಃ ಘೋಷಣೆ ಮಾಡ್ತಾ ಇದ್ದಾರೆ ಪಿಂಚಣಿ ಹೆಚ್ಚಳ ಅಂತ. ಹೌದು, ಹಿರಿಯ ನಾಗರಿಕರ ಸಭೆಯಲ್ಲಿ ಹೇಳ್ತಾರೆ, ನಾವು ಕಳೆದ 2 ವರ್ಷದಿಂದ ಪಿಂಚಣಿ ಹೆಚ್ಚಳ ಮಾಡಬೇಕಂತ ಕಾಯ್ತಾನೆ ಇದ್ದೀವಿ. ಕಾರಣಾಂತರಗಳಿಂದ ಹೆಚ್ಚಳ ಮಾಡಲಿಕ್ಕಾಗಿರಲಿಲ್ಲ. ಸೊ ಈಗ 2000 ಡಿಸೆಂಬರ್ 25 ಒಳಗಾಗಿ, ಡಿಸೆಂಬರ್ನ ಒಳಗಾಗಿ ಪಿಂಚಣಿಯನ್ನು ಹೆಚ್ಚಳ ಮಾಡ್ತೇವೆ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ದರು. ಈಗ ಜನವರಿ ಹಿಡ್ಕೊಂಡು ಹೆಚ್ಚಳ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಈಗಾಗಲೇ ಹೆಚ್ಚು ಮಾಡಬೇಕಾಗಿತ್ತು. ಸರ್ಕಾರದ ಬಳಿ ದುಡ್ಡು ಇಲ್ವೋ ಅಥವಾ ಹೆಚ್ಚಳನೇ ಮಾಡ್ತಾ ಇಲ್ವೋ ಅನ್ನುವಂಥದ್ದು ಡೌಟು. ಆದರೆ ಒಟ್ಟಾರೆಯಾಗಿ ಹೆಚ್ಚಳ ಮಾಡ್ತೀವಂತ ಮಾಹಿತಿಯಂತೂ ಕೊಟ್ಟಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಈ ಜನವರಿ ತಿಂಗಳು ಹಿಡ್ಕೊಂಡು ಹೊಸ ವರ್ಷಕ್ಕೆ ನಿಮಗೆ ಗುಡ್ ನ್ಯೂಸ್ ಕೊಡುವಂತಹ ಎಲ್ಲ ಲಕ್ಷಣಗಳು ಇದ್ದಾವೆ. ನಿಮಗೆ ಪಿಂಚಣಿ 1400ವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಬಹುದು. ಹೌದು, 800ಕ್ಕಿದ್ದಂತಹ ಪಿಂಚಣಿ 1400 ಅಥವಾ 1200 ಈ ರೀತಿ ಕೂಡ ಹೆಚ್ಚಳ ಆಗ್ಬೋದು. ಲಕ್ಷಾಂತರ ಪಿಂಚಣಿದಾರರಿರ್ತೀರಿ. ಹಾಗಾಗಿ ಸರ್ಕಾರ ಒಂದು ಸ್ವಲ್ಪ ನೋಡ್ಕೊಂಡು ಕೂಡ ದುಡ್ಡು ಕೊಡಬೇಕು. ಆಮೇಲೆ ದಿಢೀರನೆ 2000ಕ್ಕೆ ಏರಿಕೆ ಆಗಲಿಕ್ಕಾಗೋದಿಲ್ಲ. 1400 ತನಕ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಅಂತೆ. ಹಾಗಾದರೆ ಯಾರ್ಯಾರು ಹಿರಿಯ ನಾಗರಿಕರಿದ್ರಿ, ಅದರಲ್ಲಿ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು, ನಿಮಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಇನ್ನು ಸ್ನೇಹಿತರ, ವಿಧವಾ ಮಹಿಳೆಯರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು, ಯಾರ್ಯಾರು ವಿಧವಾ ಮಹಿಳೆಯರಿದ್ರಿ ನಿಮಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಸೊ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಅನೌನ್ಸ್ ಆಗಿದ್ದು, ನಮ್ಮ ರಾಜ್ಯ ಸೇರಿದಂತೆ ಇನ್ನು ಹಲವಾರು ರಾಜ್ಯಗಳಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ನಮ್ಮ ರಾಜ್ಯಕ್ಕೆ 900ಕ್ಕಿದ್ದಂತಹ ಪಿಂಚಣಿ 2200ಕ್ಕೆ ಏರಿಕೆ ಆಗ್ತಾ ಇದೆ ಅಂತೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಕೂಡ 500ಕ್ಕಿದ್ದಂತಹ ಪಿಂಚಣಿ 1500ಕ್ಕೆ, ಬಿಹಾರದಲ್ಲಿರತಕ್ಕಂಥದ್ದು 600ಕ್ಕಿದ್ದಂತಹ ಪಿಂಚಣಿ 2000ಕ್ಕೆ, ಮಹಾರಾಷ್ಟ್ರದಲ್ಲಿ 800ಕ್ಕಿದ್ದಂಥದ್ದು 2000ಕ್ಕೆ, ಹರಿಯಾಣದಲ್ಲಿ 1200ಕ್ಕಿದ್ದಂಥದ್ದು 2500ಕ್ಕೆ, ಉತ್ತರ ಪ್ರದೇಶದಲ್ಲಿ 1000ಕ್ಕೆ ಇದ್ದಂಥದ್ದು 3000ಕ್ಕೆ ಏರಿಕೆ ಆಗ್ತಾ ಇದೆ. ಜೊತೆಗೆ ರಾಜಸ್ಥಾನದಲ್ಲಿ ಕೂಡ ಏರಿಕೆ ಆಗ್ತಾ ಇದ್ದು 750ಕ್ಕಿದ್ದಂತಹ ಪಿಂಚಣಿ 2500ಕ್ಕೆ ಏರಿಕೆ ಆಗ್ತಾ ಇದೆ ಅಂತೆ. ಒಟ್ಟಾರೆಯಾಗಿ ಪಿಂಚಣಿಯನ್ನು ಪಡ್ಕೊಳ್ತಾ ಇರುವಂತಹ ಎಲ್ಲ ವಿಧವಾ ಮಹಿಳೆಯರಿಗೆ ಈ ಒಂದು ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು, ಇಲ್ಲಿ ಸುಮಾರು 7 ರಾಜ್ಯಗಳಲ್ಲಿ ಪಿಂಚಣಿಯನ್ನು ಕೇಂದ್ರ ಸರ್ಕಾರ ಹೆಚ್ಚಳ ಮಾಡ್ತಾ ಇದೆ. ನಿಮ್ಮ ಬೆಳವಣಿಗೆಗೆ, ನಿಮ್ಮ ಸಬಲೀಕರಣಕ್ಕಾಗಿ, ಒಟ್ಟಾರೆಯಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ನಿಮ್ಮ ಜೀವನಕ್ಕಾಗಿ ಈ ಒಂದು ದುಡ್ಡನ್ನು ಹೆಚ್ಚಳ ಮಾಡಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇದೆ. ಯಾಕಂದರೆ ಮೊದಲೇ ಗಂಡ ಇರೋದಿಲ್ಲ, ಹೀಗಾಗಿ ಬಡತನ ಪರಿಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಒಂದಷ್ಟು ಸರ್ಕಾರದಿಂದನೂ ಕೂಡ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಪಿಂಚಣಿಯಲ್ಲಿ ಹೆಚ್ಚಳ ಮಾಡಿ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಅಂಗವಿಕಲರಿಗೂ ಕೂಡ ಹೆಚ್ಚಳ ಆಗತ್ತಾ ಅನ್ನುವಂತಹ ಇಲ್ಲಿ ಕೇಳಬಹುದು. ಅಂಗವಿಕಲರಿಗೆ ಆಲ್ರೆಡಿ ಹೆಚ್ಚಳ ಆಗಿರುತ್ತೆ. ಯಾಕಂದರೆ ಅಂಗವೈಕಲ್ಯತೆಯ ಆಧಾರದ ಮೇಲೆ ಜಮಾ ಆಗುತ್ತೆ. ಹೆಚ್ಚಿನ ಅಂಗವೈಕಲ್ಯತೆ ಯಾರಿಗಿರುತ್ತೋ ಅವ್ರಿಗೆ ಹೆಚ್ಚು ಜಮಾ ಇರುತ್ತೆ. ಯಾಕಂದರೆ ಒಂದು ಬೆರಳು ಇರಲಿಲ್ಲಪ್ಪ ಅಂದರೆ ಅವರಿಗೆ 500 ರೂಪಾಯಿ ಜಮಾ ಆಗ್ತಾ ಇದ್ದರೆ, ಒಂದು ಕೈಯೇ ಇರೋದಿಲ್ಲ ಒಬ್ಬೊಬ್ಬರಿಗೆ, ಅವರಿಗೆ ಸುಮಾರು 1200 ತನಕ ಜಮಾ ಆಗುತ್ತೆ. ಇನ್ನೊಬ್ಬೊಬ್ಬರಿಗೆ 2 ಕೈಯೂ ಇರೋದಿಲ್ಲ, ಅವರಿಗೆ 2000 ತನಕ ಜಮಾ ಆಗುತ್ತೆ. ಹೀಗೆ ಅಂಗವೈಕಲ್ಯತೆ ಯಾವ ರೀತಿಯಾಗಿ ಹೆಚ್ಚಾಗಿರುತ್ತೋ ಅದರ ಆಧಾರದ ಮೇಲೆ ಸರ್ಕಾರ ದುಡ್ಡನ್ನು ಕೊಡುವಂಥದ್ದು.
ಇದು ನಿಮ್ಮ ಗಮನದಲ್ಲಿರಲಿ. ಇನ್ನು ಪಿಂಚಣಿ ನಿಮಗೆ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಅಥವಾ ಬರ್ತಾನೆ ಇಲ್ಲ, ಎಲಿಜಿಬಲ್ ಇದ್ರೂ ಸಹಿತ ನಿಂತು ಹೋಗಿದೆ ಅಂದರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು, ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ, ಆ ಸರ್ಟಿಫಿಕೇಟನ್ನು ನೀವು ಏನು ಮಾಡಬೇಕು, ನೀವು ಯಾವ ಬ್ಯಾಂಕ್ನಲ್ಲಿ ದುಡ್ಡನ್ನು ಪಡ್ಕೊಳ್ತೀರಿ ಆ ಬ್ಯಾಂಕ್ನಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು. ತದನಂತರ ನಿಮಗೆ ಎಂದಿನಂತೆ ಪಿಂಚಣಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಈ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡಿ, ಡೆಫಿನೆಟ್ಲಿ ನಿಮಗೆ ಪಿಂಚಣಿ ಜಮಾ ಆಗುತ್ತೆ. ಸ್ವತಃ ಸರ್ಕಾರವೇ ಹೇಳಿರ್ತಕ್ಕಂತಹ ಮಾಹಿತಿ. ಲಕ್ಷಾಂತರ ಪಿಂಚಣಿದಾರರನ್ನು ತೆಗೆದುಹಾಕಿದ್ದಾರೆ. ಅದರಲ್ಲಿ ಎಲಿಜಿಬಲ್ ಇದ್ದಂಥವರು ಕೂಡ ಇದ್ದೀರಿ. ಹಾಗಾಗಿ ಎಲಿಜಿಬಲ್ ಇದ್ದರೆ ನಿಮಗೆ ದುಡ್ಡು ಬೇಕಂದರೆ ನೀವು ಈ ಕೆಲಸ ಮಾಡಿ ದುಡ್ಡನ್ನು ಪಡ್ಕೊಳ್ಬಹುದು. ಒಟ್ಟಾರೆಯಾಗಿ ಇನ್ಫಾರ್ಮೇಷನ್ ನನಗೆ ಸಿಕ್ಕಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಸಿಗೋಣ. ಲಿಸನ್ ಬಾಯ್ ಬಿಡಿ ಫ್ರೆಂಡ್ಸ್.